ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಪಂಚತಂತ್ರ ಎನ್ನುವಂತಹ ಒಂದು ಗ್ರಂಥದಿಂದ ಒಂದು ಶ್ಲೋಕವನ್ನು ನೋಡೋಣ. ಆದಿತ್ಯಸ್ಯೋದಯಸ್ತಾತ ತಾಂಬೂಲಂ ಭಾರತೀ ಕಥಾ ಇಷ್ಟಾ ಭಾರ್ಯಾ ಸುಮಿತ್ರಂಚ ಅಪೂರ್ವಾಣಿ ದಿನೇ ದಿನೇ. ಏನು ಹೇಳತ್ತೆ ಈ ಶ್ಲೋಕ ಅಂತಂದ್ರೆ, ಆದಿತ್ಯೋದಯಸ್ಯ, ಆದಿತ್ಯನ ಉದಯ, ಆಮೇಲೆ ತಾಂಬೂಲ, ಆಮೇಲೆ ಭಾರತೀಯ ಕಥೆಗಳು, ಮಹಾಭಾರತ, ರಾಮಾಯಣ, ಇವು ಇಷ್ಟ ಭಾರ್ಯ, ಪ್ರಿಯಪಾತ್ರಳಾದಂಥ ಹೆಂಡತಿ, ಮಿತ್ರಂಚ ಅಂದರೆ ನಮ್ಮ ಒಳ್ಳೆ ಮಿತ್ರರು, ಅಪೂರ್ವಾಣಿ ದಿನೇ ದಿನೇ ಅಂತ ಹೇಳ್ತಾರೆ. ಇವು ಯಾವತ್ತೂ ಸಹಿತ ನಮಗೆ ನೂತನವಾಗಿಯೇ ಇರ್ತವೆ. ಇವೆಲ್ಲ ವಸ್ತುಗಳು ಸಹಿತ ನಮಗೆ ನೂತನವಾಗಿಯೇ ಕಾಣ್ತವೆ ಅಂತ ಹೇಳ್ತಾರೆ. ಹೇಗೆ ಅಂತಂದ್ರೆ, ಸೂರ್ಯೋದಯ, ನಾವು ಪ್ರತಿನಿತ್ಯವೂ ಸೂರ್ಯನನ್ನು ನೋಡ್ತೇವೆ. ಆದರೂ ಸಹಿತ ನಮಗೆ ನಾಳಿನ ಸೂರ್ಯೋದಯ ಹೇಗಿದೆ ಎನ್ನುವಂಥ ಒಂದು ಕುತೂಹಲ ಇರುತ್ತೆ. ಅದಕ್ಕೋಸ್ಕರವಾಗಿ ನಾವು ಕಾಯ್ತೇವೆ, ಆ ಸೂರ್ಯೋದಯವನ್ನು ನೋಡ್ತೇವೆ ನಾವು. ಅಂದರೆ ಸೂರ್ಯನಲ್ಲಿ ಅಂಥ ಮಹತ್ವವಾದಂತಹ ಶಕ್ತಿ ಅಡಗಿದೆ. ಆ ಸೂರ್ಯೋದಯಕ್ಕೆ ನಾವು ಯಾವತ್ತೂ ಬೇಜಾರನ್ಸೋದಿಲ್ಲ. ನಮಗೆ ಸೂರ್ಯೋದಯ ಎಷ್ಟೊತ್ತಿಗೆ ಸೂರ್ಯ ಬರ್ತಾನೋ ಆ ಬೆಳಕನ್ನು ನಾನು ಯಾವಾಗ ನೋಡ್ತೇನೋ ಅನ್ನುವಂಥ ಒಂದು ಕುತೂಹಲ ನಮಗೆ ಯಾವತ್ತೂ ಇರುತ್ತೆ. ಅದೇ ರೀತಿಯಾಗಿ ನೂತನವಾಗಿರುತ್ತೆ ಅದು. ನಿನ್ನೆ ಕಂಡಿರೋ ಸೂರ್ಯನೇ ಬೇರೆ, ಇವತ್ತಿನ ಸೂರ್ಯವೇ ಬೇರೆ ಅನ್ನೋ ಒಂದು ಮನಸ್ಸಿನಲ್ಲಿ ಆ ಭಾವನೆ ಬರುತ್ತೆ ನಮಗೆ. ಅದು ಅದ್ಭುತವಾಗಿ ಹೇಳಿದ್ದಾರೆ ಸೂರ್ಯನ ಕುರಿತು. ಸೂರ್ಯ ಅದ್ಭುತವಾದಂತಹ ಒಂದು ಜನರ ಒಂದು ನೂತನವಾದಂತಹ ಒಂದು ಜೀವನಕ್ಕೆ ಅದ್ಭುತವಾದ ಕೊಡುಗೆಯನ್ನು ಕೊಟ್ಟಂಥವನು ಸೂರ್ಯನಾರಾಯಣ. ಅದಕ್ಕೋಸ್ಕರವಾಗಿ ಅಂಥ ಸೂರ್ಯನಾರಾಯಣ ನಿತ್ಯ ನೂತನ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಆ ರೀತಿಯಲ್ಲಿ ಇನ್ನೊಂದು ಯಾವುದು ಅಂದರೆ ತಾಂಬೂಲ ಚರವಣ ಅನ್ನುವಂತಹದ್ದು ಅದು ಸಹಿತ ನಿತ್ಯ ನೂತನ ಅಂತ ಹೇಳ್ತಾರೆ. ಅಂದರೆ ತಾಂಬೂಲ ಚರವಣವನ್ನು ಒಂದು ನಾವು ಎಲೆ ಅಡಿಕೆಯನ್ನು ಹಾಕಿ ಆಮೇಲೆ ಇನ್ನೊಂದನ್ನು ಹಾಕಿದರೂ ಸಹಿತ ಅದು ನೂತನವಾಗಿಯೇ ಇರುತ್ತೆ. ಅಂದರೆ ಅಯ್ಯೋ ಎಲೆ ಅಡಿಕೆ ಇದು ಅದೇ ರೀತಿಯಲ್ಲಿ ಇದೆಯಲ್ಲ ಅನ್ನುವಂಥ ಭಾವನೆ ನಮಗೆ ಬರೋದಿಲ್ಲ. ಅಲ್ಲಿ ಹಾಕುವುದು ಎಲೆ ಅಡಿಕೆ ಸುಣ್ಣವೇ, ಆದರೂ ಸಹಿತ ಅದು ಹೊಸದಾಗಿ ಇರುತ್ತೆ. ಭಾವನೆ ನಮ್ಮ ಮನಸ್ಸಿಗೆ ಹೊಸದಾದಂತಹ ಭಾವನೆಯನ್ನು ಕೊಡುತ್ತೆ. ಅದೇ ರೀತಿಯಾಗಿ ತಾಂಬೂಲದ ಬಗ್ಗೆ ಅದ್ಭುತವಾದಂತಹ ಒಂದು ಮಹಿಮೆಯನ್ನು ಹೇಳ್ತಾರೆ. ನಾವು ಸಹಿತ ದೇವರಿಗೂ ಸಹಿತ ತಾಂಬೂಲವನ್ನು ಇಡುತ್ತೇವೆ. ಆಮೇಲೆ ಯಾರಾದರೂ ಅತಿಥಿಗಳು ನಮ್ಮ ಮನೆಗೆ ಬಂದಾವಾಗ ಅವರಿಗೂ ಸಹಿತ ತಾಂಬೂಲ ಚರವಣವನ್ನು ಕೊಡುವಂತಹದ್ದು, ತಾಂಬೂಲವನ್ನು ಕೊಡುವಂತಹದ್ದು. ಮನೆಗೆ ಅತಿಥಿಯಾಗಿ ಬಂದವರಿಗೆ ನಾವು ತಾಂಬೂಲವನ್ನು ಕೊಟ್ಟರೆ ಒಂದು ಭೋಜನವನ್ನು ಅವರಿಗೆ ಕೊಟ್ಟ ಹಾಗೆ ಅಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ತಾಂಬೂಲದಲ್ಲಿ ಅಷ್ಟು ಮಹತ್ವದ ಇದೆ. ತಾಂಬೂಲವನ್ನು ಸವಿಯೋದ್ರಿಂದ ಜೀರ್ಣಕ್ರಿಯೆ ಹೆಚ್ಚಾಗುತ್ತೆ, ದೇಹಕ್ಕೆ ಅದ್ಭುತವಾದಂತಹ ಲಾಭ ಸಿಗುತ್ತೆ. ತಾಂಬೂಲದಲ್ಲಿ ಅದ್ಭುತವಾದಂತಹ ಒಂದು ಔಷಧಿ ಗುಣಗಳಿದೆ. ಅದಕ್ಕೋಸ್ಕರವಾಗಿ ಅಂಥ ಒಂದು ತಾಂಬೂಲವನ್ನು ಸಹಿತ ನಾವು ಸೇವನೆ ಮಾಡಿ ಅದು ಸಹಿತ ನಮಗೇನಾಗುತ್ತೆ, ಬೇಜಾರನ್ನು ಕೊಡೋದಿಲ್ಲ, ಅದು ನಿತ್ಯ ನೂತನವಾಗಿರುತ್ತೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಭಾರತೀಯ ಕಥಾ, ರಾಮಾಯಣ, ಮಹಾಭಾರತ ಇವೆಲ್ಲವೂ ಸಹಿತ ನಿತ್ಯ ನೂತನವಾದಂತಹದ್ದು. ಯಾವತ್ತೂ ಸಹಿತ ಆ ಕಥೆಯನ್ನು ನಾವು ಕೇಳ್ತಾ ಇದ್ರೆ ನಮಗೆ ಬೇಜಾರು ಅನಿಸೋದಿಲ್ಲ. ನಮ್ಮ ಕುಟುಂಬವನ್ನು ಒಗ್ಗೂಡಿಸುವಂತಹದ್ದು ಅದು. ಅಂತಹ ಕಥೆಗಳು ಟಿವಿಯಲ್ಲಿ ಪ್ರದರ್ಶನವಾಗ್ತಾ ಇರಬೇಕಾದ್ರೆ ಎಲ್ಲರೂ ಸಹಿತ, ಕುಟುಂಬದ ಸದಸ್ಯರೆಲ್ಲರೂ ಸಹಿತ ಬಂದು ಆ ಸಂದರ್ಭದಲ್ಲಿ ಕೂತು ಅದನ್ನ ರಾಮಾಯಣದ ಕಥೆಯನ್ನು ನೋಡ್ತಾ ಇದ್ರು, ಕೇಳ್ತಾ ಇದ್ರು. ಇವಾಗಲೂ ಸಹಿತ ರಾಮಾಯಣದ ಕಥೆ ನಮಗೆ ಬೇಜಾರೇ ಬರೋದಿಲ್ಲ. ಎಷ್ಟು ಸಾರಿ ಬೇಕಾದರೂ ನಾವು ಅದನ್ನು ಕೇಳಿದರೂ ಸಹಿತ ನಮಗೆ ಬೇಜಾರಾಯ್ತಪ್ಪ ಈ ಕಥೆ ಅನ್ಸೋದೇ ಇಲ್ಲ ನಮಗೆ. ಭಾರತ ಕಥೆಯೂ ಹೌದು, ರಾಮಾಯಣ ಮಹಾಭಾರತ ಎಲ್ಲ ಕಥೆಯೂ ಸಹಿತ ಹೌದು. ಅದು ನಮ್ಮ ಭಾರತೀಯತೆಯ ತಾಕತ್ತು, ಅದು ನಮ್ಮ ಭಾರತೀಯ ಸಂಪತ್ತು, ಅದು
ಅದಕ್ಕೋಸ್ಕರವಾಗಿ ನಿತ್ಯ ನೂತನವಾಗಿರುವಂತಹದ್ದು ಯಾವುದು ಅಂದರೆ ಭಾರತೀಯ ಕಥಾ, ಭಾರತೀಯ ಸಂಪತ್ತಾಗಿರುವಂತಹ ರಾಮಾಯಣ ಮಹಾಭಾರತಗಳು ಸಹಿತ ನಿತ್ಯ ನೂತನವಾಗಿರುವಂತಹದ್ದು ಅಂತ ಕವಿ ಇದರಲ್ಲಿ ಹೇಳ್ತಾನೆ. ಆಮೇಲೆ ಇಷ್ಟ ಭಾರ್ಯ, ನಮಗೆ ಪ್ರೀತಿ ಪಾತ್ರರಾದಂತಹ ಹೆಂಡತಿ ಅವರು ಸಹಿತ ನಮಗೆ ನಿತ್ಯ ನೂತನವಾಗಿಯೇ ಕಾಣ್ತಾರೆ. ಯಾವತ್ತೂ ಸಹಿತ ನಮಗೆ ಪ್ರಿಯವಾದಂತಹ ಭಾರ್ಯ ನಮಗೆ ನಿತ್ಯ ನೂತನವಾಗಿರುವಂತಹದ್ದು. ಅಂದರೆ ನಮ್ಮ ಭಾರ್ಯ ನಮಗೆ ಯಾವುದೋ ಒಂದು ಅಯ್ಯೋ ಈಗೆಲ್ಲ ಯಾಕಪ್ಪ ಈ ಥರ ಮಾಡ್ತಾರೆ ಅಂತ ಅನ್ಸೋದೇ ಇಲ್ಲ. ನಮಗೆ ನಿತ್ಯ ನೂತನವಾಗಿಯೇ ಇರುತ್ತೆ. ಅವ್ರು ಏನಾದರೂ ಒಂದು ಹೇಳಿದರೆ ನಮಗೆ ವಿಶೇಷವಾಗಿ ಕಾಣಿಸುತ್ತೆ ವಿನಃ ಅದು ಯಾವುದೋ ಒಂದು ಅಸಡ್ಡೆ ಅನ್ನೋ ಥರ ಅನ್ಸೋದಿಲ್ಲ ನಮಗೆ. ಅಂದರೆ ಪ್ರಿಯವಾದ ಭಾರ್ಯ ಮಾತ್ರ. ಆಮೇಲೆ ಮಿತ್ರಂಚ, ಮಿತ್ರರು ಸಹಿತ ನಮಗೆ ಅನಾರೋಗ್ಯದಲ್ಲಿ ಔಷಧಿ ಹೇಗೋ ಅದೇ ರೀತಿಯಲ್ಲಿ ನಮಗೆ ಮಿತ್ರರು. ಅನಾರೋಗ್ಯದಲ್ಲಿ ನಮಗೆ ಔಷಧಿ ಎನ್ನುವಂತಹದ್ದು ನಮಗೆ ಎಷ್ಟು ಸುಖವನ್ನ, ಎಷ್ಟು ಆರೋಗ್ಯವನ್ನ, ನಮಗೆ ಎಷ್ಟು ಇದನ್ನ ಕೊಡುತ್ತೋ ಆ ರೀತಿಯಲ್ಲಿ ಮಿತ್ರರು ಸಹಿತ ಅದು ಸದಾಕಾಲ ನಮಗೆ ನೂತನವಾಗಿಯೇ ಇರಿಸುತ್ತೆ. ಯಾಕೆಂದ್ರೆ ನಮ್ಮ ಮಿತ್ರನ ಜೋಡಿ ನಾನು ಯಾವತ್ತು ಮಾತಾಡ್ತೇನೋ, ಎಷ್ಟೊತ್ತು ಮಾತಾಡ್ತೇನೋ, ಎಷ್ಟು ಕಾಲ ಹರಣ ಮಾಡ್ತೇನೋ, ಇವೆಲ್ಲವೂ ಸಹಿತ ನಮಗೆ ನಿತ್ಯ ನೂತನವಾಗಿರುವಂತಹದ್ದು. ನಮ್ಮ ಮಿತ್ರರು ಸಹಿತ ಇವೆಲ್ಲವೂ ಸಹಿತ ನೂತನವಾಗಿ ನಮಗೆ ಕಾಣಿಸುತ್ತೆ. ಯಾವುದು ಎಲ್ಲವೂ ಸಹಿತ ಅಂದರೆ ಯಾವುದೇ ಒಂದು ವಿಷಯ ಅದನ್ನು ನಾವು ಮಂಡನೆ ಮಾಡಬೇಕಾದರೆ ಹಳೆ ವಿಷಯಗಳು ಬೇರೆ, ಹೊಸ ವಿಷಯಗಳು ಬೇರೆ ಅಂತ ಹೇಳ್ದವಾಗ ಇವು ನಿತ್ಯ ನೂತನ ವಿಷಯಗಳು ಅಂತಲೇ ನಮಗನ್ಸುತ್ತೆ ವಿನಃ ಇದು ಯಾವುದೋ ಪುರಾತನ ಕಾಲದ ಒಡ್ಡು ಕಥೆಗಳು ಅಂತ ಅನಿಸೋದಿಲ್ಲ ನಮಗೆ. ಆ ರೀತಿಯಲ್ಲಿ ಇರುವಂತಹದ್ದು ಇವೆಲ್ಲವೂ ಸಹಿತ ಅಂದರೆ ದಿನೇ ದಿನೇ ಹೊಸತಾಗಿಯೇ ಇರುತ್ತೆ ವಿನಃ ಹಳೇತಾಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಇವತ್ತು ಪಂಚತಂತ್ರದ ಈ ಶ್ಲೋಕವನ್ನು ನೋಡಿದ್ವಿ. ಎಲ್ರಿಗೂ ನಮಸ್ಕಾರ.